ಸಮ್ ಟೈಮು ವ್ಯಾಲ್ಯೂ ಜಾಸ್ತಿ ಇದ್ರೆ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ತನಕ ಒಂದು ಪೀಸ್ ಹೋಗುತ್ತೆ. ಒಂದು ಪೀಸ್ ಹೋಗುತ್ತೆ. ಬಂಚಸ್ ಎಲ್ಲ ಅವನು ಮಿನಿಮಮ್ 60 80 120 150 ಈ ತರ ಬಂಚಸ್ ಎಲ್ಲ. ಬಂಚಸ್ ಅಂದ್ರೆ ಒಂದು ಇಡೀ ಬಂಚಸ್ ಇರುತ್ತೆ. ಆ ಬಂಚಸ್ ಆ ತರ ಹೋಗುತ್ತೆ. ಈಗೆಲ್ಲ ಪ್ರೆಸೆಂಟ್ ಲೆಕ್ಕ ಏನಿದೆ ಸರ್ ರೇಟಿಗೆ? ಮೀಟರ್ ಇದು 15 ರೂಪಾಯಿ 16 ರೂಪಾಯಿ ಇರುತ್ತೆ ಮೀಟ್ರು. ಒಂದು ಎಕರೆಗೆ ಸುಮಾರು ನೆಟ್ಟು ಒಂದು 15,000ದಿಂದ 16,000 ರೂಪಾಯಿ ಬರುತ್ತೆ ನೆಟ್ಟಿಗೆ ಮಾತ್ರ. ಈ ನೆಟ್ಟಿಗೆ. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ಫಾರ್ಮರ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಈಗ ನೀವು ನೋಡಿರ್ಬೋದು ಡೆಕೋರೇಷನ್ಗಳಲ್ಲಿ ಮೊದಲ ಕಾಲಕ್ಕೆ, ಈಗ ಮೊದಲ ಕಾಲ ಅಂತ ಹೇಳ್ಬೋದು. ಇವಾಗ ಯಾವುದೇ ಫಂಕ್ಷನ್, ಮದುವೆ ಆಗ್ಬೋದು, ದೇವಸ್ಥಾನಗಳಲ್ಲಿ ಚೌಟ್ರಿಗಳಲ್ಲಿ ಎಲ್ಲೇ ಫಂಕ್ಷನ್ ಆದ್ರೂ ಮೊದಲು ಜರ್ಬೇರ ಫಸ್ಟ್ ಡೆಕೋರೇಷನ್ ಅಂತ ಬಂದ್ರೆ ಜರ್ಬೇರ ಅಂತ ಬರ್ತಾಯಿತ್ತು. ನೀವು ಗಮನಿಸಿರ್ಬೋದು. ಈಗ ನೀವು ಮದುವೆಗಳಿಗೆಲ್ಲ ಹೋದರೆ ಈಗ ಎಲ್ಲೋ ಕ್ರೈಸ್ ಇದು ಡೆಕೋರೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ಥಳೀಯವಾಗಿ ನಮ್ಮ ವೀಕ್ಷಕರಿಗೋಸ್ಕರ ಪರಿಚಯ ಮಾಡ್ಬೇಕಂತೇಳಿ ಈ ಹೂವನ್ನ, ಅಂದರೆ ನೀವು ಡೆಕೋರೇಷನಲ್ಲಿ ನೋಡಿರ್ತೀರ, ಅದು ತೋಟದಲ್ಲಿ ಯಾವ ಥರ ಬೆಳೀತಾರೆ, ರೈತರಿಗೆ ನಿಜವಾಗ್ಲೂ ಅದು ವರ್ಕೌಟ್ ಆಗುತ್ತಾ ಇಲ್ಲ ಅಂದ್ಬಿಟ್ಟು ರೈತರು ಫಾರ್ಮ್ ಹೌಸ್ಗೆ ಬಂದಿದ್ದೀವಿ. ಅಂದರೆ ಇದು ಓಪನ್ ಫೀಲ್ಡಲ್ಲಿ ಆಗೋದು ಕಷ್ಟ. ಇದನ್ನು ಗ್ರೀನ್ ಹೌಸಲ್ಲಿ ಮಾಡಿ ಹೈಟೆಕ್ ಆಗಿ ಮಾಡಿರ್ತಾರೆ. ಅದು ಯಾವ ಥರ ಕೃಷಿ ರೈತರಿಗೆ ವರ್ಕೌಟ್ ಆಗುತ್ತಾ ಇಲ್ಲ ಅಂತ ರೈತರ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿ ನಿಮ್ಮ ಪರಿಚಯ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ನಿಮ್ಮ ಪರಿಚಯ ಮಾಡ್ಕೊಡ್ತಾರೆ ನಮ್ಮ ವೀಕ್ಷಕರು. ನಮ್ಮ ಹೆಸರು ಮಹೇಶ್ ಅಂತ. ನಾವು ಪಾಲಿ ಹೌಸಲ್ಲಿ ಇದು ಫಸ್ಟ್ನೇ ಸಲ ಬೆಳೀತಾ ಇರೋದು. ಮತ್ತು ಇದು ವೆರೈಟಿ ಬಂದು ಕ್ರಿಸಾಂತಮ್ ಅಂತ ಸರ್. ಇದು ಎಷ್ಟು ತಿಂಗಳ ಬೆಳೆ, ಯಾವ ಥರ ಇದು? ನಾರ್ಮಲ್ ಎಲ್ಲ ಸೇವಂತಿಗೆ ಥರನೇ ಇದು. 3-3.5 ತಿಂಗಳಿಗೆ ಇದು 3.5 ತಿಂಗಳಾಗಿದೆ ಈಗ. ಇನ್ನೊಂದು 10-15 ದಿನದಲ್ಲಿ ಫುಲ್ ಬರುತ್ತೆ. ಈಗ ಒಂದು ವಾರದಲ್ಲಿ ಕಟಿಂಗ್ ಮಾಡ್ಬೋದು. ಆ್ಯಕ್ಚುಲಿ ಈ ಬಂಚಸ್ ಮಾಡಬೇಕಾದ್ರೆ ಇನ್ನೂ ಒಂದು 10 ದಿನ ಹೋಗ್ಬೇಕಾಗುತ್ತೆ. ಇದು ಫ್ಲವರ್ ಕಟ್ ಮಾಡಬೇಕಾದ್ರೆ ಇನ್ನೊಂದು ವಾರದಲ್ಲಿ ಕಟಿಂಗ್ಗೆ ಬರುತ್ತೆ. ಡೆಕೋರೇಷನ್ಗೆ ಇದು ಮುಖ್ಯವಾಗಿ ಹೋಗುತ್ತಲ್ಲ ಸರ್ ಫಂಕ್ಷನ್? ಹೌದು, ವೈಟೇ ತುಂಬಾ ಲುಕ್ ಬರೋದು. ವೈಟ್ ಇದ್ರೇನೆ ಈಗೆಲ್ಲ ಡೆಕೋರೇಷನ್. ಮದುವೆ ರಿಸೆಪ್ಷನ್ಗಳೆಲ್ಲ ನೋಡ್ತಾ ಇರ್ತೀವಿ, ತುಂಬಾ ಚೆನ್ನಾಗಿರುತ್ತೆ ವೈಟ್. ಇದು ಎಲ್ಲಿ ಬೆಳೀತಾರೆ ಅಂತ ನಮಗೂ ಕನ್ಫ್ಯೂಸ್ ಆಗಿತ್ತು. ಅದೇ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ನಾವು ಬಂದಿದ್ದೀವಿ. ಆಕ್ಚುಲಿ ನಾರೆಲ್ಲ ಕಲ್ಕತ್ತಾಯಿಂದ ತಗೊಂಡ್ಬಂದಿರೋದು. ಇದು ನಾರು ಬೆಲೆ 3 ರೂಪಾಯಿ. ಈಗ ಒಂದು ಎಕರೆಗೆ ಬಂದು ಸುಮಾರು 40,000 ನಾವು ನಾಟಿ ಮಾಡಿದ್ದೀವಿ. 40,000 ಒಂದು ಬೆಡ್ಡಿಗೆ. 1 ಮೀಟ್ರ್ ಬೆಡ್ಡು, ಅರ್ಧ ಮೀಟ್ರು ಗ್ಯಾಪು. ಆ ಬೆಡ್ಡಲ್ಲಿ ಒಂದು ಬೆಡ್ಡಿಗೆ 3 ಲೈನ್ ನಾಟಿ ಮಾಡಿದ್ದೀವಿ. ಅದಕ್ಕೆ ಈ ಥರ ಸಪೋರ್ಟಿಂಗ್, ಇದು ತುಂಬ ಹೈಟ್ ಬೆಳೆಯೋದ್ರಿಂದ ಈ ಸಪೋರ್ಟಿಂಗ್ಗೆ ಈ ಥರ ನೆಟ್ ಮಾಡಬೇಕು. ಸ್ಟಾರ್ಟಿಂಗೇ ನೆಟ್ಟು ಬೆಡ್ ಮೇಲೆ ಹಾಕಿ ನಾಟಿ ಮಾಡಬೇಕು. ನಾಟಿ ಮಾಡಿ ಮತ್ತೆ ಒಂದು ಅಡಿ ಬಂದಿದ ತಕ್ಷಣ ಮತ್ತೆ ಅದನ್ನ ರೈಸ್ ಮಾಡಬೇಕು. ಮತ್ತೆ 2 ಅಡಿಗಾದರೆ ರೈಸ್ ಮಾಡಿಕೊಂಡು ಇದು ಆ್ಯಕ್ಚುಲಿ 4.5 5.5 ಅಡಿ ತನಕ ಬೆಳೆಯುತ್ತೆ. ನೆಟ್ಟು ರೈಸ್ ಮಾಡ್ಕೊತ ಬರ್ತಾ ಇರಬೇಕಾಗುತ್ತೆ. ಸೊ ಆಮೇಲೆ ನಾವು ನೆಟ್ಟು ಅಂತ ಹೇಳಿದ್ರಲ್ಲ, ಇದು ನಾವು ಗಿಡ ನಾಟಿ ಮಾಡ್ಬೇಕಂದ್ರೆ ಪ್ರಾರಂಭದಲ್ಲಿ ಹಾಕೋಬೇಕಲ್ವಾ? ಸ್ಟಾರ್ಟಿಂಗಲ್ಲೇ ಹಾಕಬೇಕು. ಸ್ಟಾರ್ಟಿಂಗ್ ಬೆಡ್ಡಿಗೆನೆ ಬೆಡ್ ನಾವು ನಾರು ಉಣ್ತೀವಲ್ಲ, ಅದು ಮೊದಲೇ ಹಾಕಬೇಕು. ಯಾಕಂದ್ರೆ ನಾರು ಮತ್ತೆ ಉಣಿದ ಮೇಲೆ ಮತ್ತೆ ಹಾಕೋದಿಕ್ಕೆ ಆಗಲ್ಲ, ನಾರೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ ಸರ್. ಆಮೇಲೆ ಬೆಡ್ ಪ್ರಿಪ್ರೇಷನ್ಗೆ ಮತ್ತು ಗಿಡ ನಾಟಿ ಮಾಡೋದಕ್ಕೆ ಈ ಮೆಶ್ಗೆ ಎಲ್ಲ ಅಂದಾಜು ಎಷ್ಟು ಖರ್ಚು ಬಂದಿರ್ಬೋದು ಸರ್ ಒಂದು ಎಕರೆಗೆ? ನಾವು ಗೊಬ್ಬರ, ನಾರು ಎಲ್ಲ ಅಂದರೆ ಸ್ಟಾರ್ಟಿಂಗ್ ಬೆಡ್ ಅಪ್ಲಿಕೇಶನ್ ಎಲ್ಲ ನಾವು ಲೆಕ್ಕ ಮಾಡಿದ್ರೆ ಒಂದು 2 ಲಕ್ಷ ತನಕ ಬರುತ್ತೆ. ನಾರೇ ಈಗ 3 ರೂಪಾಯಿ ಅಂದರೆ 40,000 ನಾರಿಗೆ ಒಂದು 20 ತನಕ ನಾರಿಗೆ ಬಂದ್ಬಿಡುತ್ತೆ. ಮಾರ್ಕೆಟ್ ಬೆಲೆಗಳೆಲ್ಲ ಯಾವ ಥರ ಸರ್ ಡಿಮ್ಯಾಂಡ್ ಇದೆ? ಮಾರ್ಕೆಟ್ ಅಂದರೆ ಇದು ಆ್ಯಕ್ಚುಲಿ ಫಂಕ್ಷನ್ನು ಮದುವೆ ಇರಬೇಕಾದ್ರೆ ತುಂಬ ವ್ಯಾಲ್ಯೂ ಇರುತ್ತೆ. ಆ ಟೈಮ್ ಬೆಳೆದ್ರೇನೆ. ಮತ್ತೆ ನಾರ್ಮಲ್ ಟೈಮಲ್ಲಿ ಯಾರು ಕೇಳೋರೇ ಇರಲ್ಲ. ಯಾವುದೋ ಡೆಕೋರೇಷನ್ ಅಲ್ಲಿ ಫಂಕ್ಷನ್ಗೆ. ಮದುವೆ ಯಾವಾಗ ಇರುತ್ತೋ ಸೀಸನ್ ನೋಡಿ ಬೆಳ್ಕೋಬೇಕಾಗುತ್ತೆ ಇದನ್ನ. ಅಂದ್ರೆ ಸರ್ ಇದು ಪೀಸ್ ಲೆಕ್ಕ ಹೋಗುತ್ತಾ ಅಥವಾ ನಿಮಗೆ ಕೆಜಿ ಲೆಕ್ಕ? ಪೀಸ್ ಅಂದ್ರೆ ಇದು ಪೀಸು ಹೋಗುತ್ತೆ. ಬಾಕ್ಸ್ ಮಾಡ್ಬೋದು. ಪೀಸು ಸಮ್ ಟೈಮು ವ್ಯಾಲ್ಯೂ ಜಾಸ್ತಿ ಇದ್ರೆ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ತನಕ ಒಂದು ಪೀಸ್ ಹೋಗುತ್ತೆ. ಒಂದು ಪೀಸ್ ಹೋಗುತ್ತೆ. ಬಂಚಸ್ ಎಲ್ಲ ಅವನು ಮಿನಿಮಮ್ 60 80 120 150 ಈ ತರ ಬಂಚಸ್ ಎಲ್ಲ. ಬಂಚಸ್ ಅಂದ್ರೆ ಒಂದು ಇಡೀ ಬಂಚಸ್ ಇರುತ್ತೆ. ಆ ಬಂಚಸ್ ಆ ತರ ಹೋಗುತ್ತೆ. ಈಗೆಲ್ಲ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಬಂದು ಕೆಜಿ ಬಂದು 200 ರೂಪಾಯಿ ಇದೆ. ಇದಕ್ಕೆ ಸರಿಯಾದ ಸೀಸನ್ ಅಂದರೆ ಯಾವ ಸರ್ ಇದು? ಮದುವೆ ಸೀಸನ್ ಅಂದರೆ ಈಗ ನವೆಂಬರ್ ಮದುವೆ ಯಾವ ಟೈಮ್ ಇರುತ್ತೋ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದರೆ ಎಲ್ಲ ಸೀಸನಲ್ಲಿ ಬೆಳಿಬೋದು. ನಮ್ಮ ಕ್ಲೈಮೇಟ್ಗೆ ಈ ಕಡೆ ಬೆಂಗಳೂರು ರೂರಲ್ಲು, ಈ ಕಡೆ ವಾತಾವರಣಕ್ಕೆ ಕೋಲಾರ ಈ ಕಡೆ ಎಲ್ಲ ಅವನು ಬೆಳಿಬೋದು. ಅಂದರೆ ಇದು ನಾವು ಮದುವೆ ಸೀಸನ್ ನೋಡ್ಕೊಂಡೇ ಬೆಳಿಬೇಕಾಗುತ್ತೆ.
ಸೀಸನಲ್ಲಿ ಬೆಳ್ಕೊಂಡ್ರೆ ನಮಗೆ ರೈತರಿಗೆ ಲಾಸ್ ಆಗೋದಿಲ್ಲ. ಹೌದು, ಯಾವುದೇ ಹೂವು ಆದ್ರೂ ಸೀಸನ್ ಬೆಳ್ಕೋಬೇಕು. ಹೌದು, ಕರೆಕ್ಟಾಗಿ ಪ್ಲಾನ್ ಮಾಡಬೇಕಾಗುತ್ತೆ. ಅದರಲ್ಲಿ ಈ ಡೆಕೋರೇಷನ್ ಫ್ಲವರ್ ಅಂತೂ ನಾವು ಸೀಸನ್ ನೋಡೇ ಬೆಳ್ಕೋಬೇಕಲ್ವಾ? ಹೌದೌದು. ಇಲ್ಲಾಂದ್ರೆ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು 2-3 ತಿಂಗಳ ಹಿಂದ್ಗಡೆ ಹೂಗಳು ಕೊಯ್ದ್ರೆ ಎಲ್ಲ ರೋಟ್ರ್ ಹಾಕ್ಬಿಟ್ರು. ಹೌದೌದು. ಆ ಟೈಮಲ್ಲಿ ನಮ್ದು ಇನ್ನೊಂದು ಫಾರ್ಮ್ ಅಲ್ಲಿ ಇತ್ತು. ಆ ಟೈಮಲ್ಲೂ ನಾವು 200 ರೂಪಾಯಿಗಿಂತ ಕಡಿಮೆ ಕೊಟ್ಟೇ ಇಲ್ಲ. ಓಪನ್ ಫೀಲ್ಡ್ ಎಲ್ಲ ಬರೀ 20 ರೂಪಾಯಿ 10 ರೂಪಾಯಿ ಇತ್ತು. ಆ ಟೈಮಲ್ಲೂ ನಾವು ಮಿನಿಮಮ್ ರೇಟೇ 200 ರೂಪಾಯಿ ನಾವು ಮಾರಿದ್ವಿ. ಅಂದ್ರೆ ಇದ್ರಲ್ಲಿ ಲಾಸ್ ಆಗೋ ಚಾನ್ಸ್ ಕಡಿಮೆ ಅಂತ ಹೇಳ್ತೀರಾ? ಅಂದ್ರೆ ಅಷ್ಟೇ ಕೆಲಸ ಇರುತ್ತೆ, ಇನ್ವೆಸ್ಟ್ಮೆಂಟು ಜಾಸ್ತಿ ಇರುತ್ತೆ. ಅಂದ್ರೆ ಪಾಲಿಯೋಸಲ್ಲಿ ಮಾತ್ರ ಆಗೋದು. ಮಳೆ ಎಲ್ಲ ಬಿದ್ದರೆ ಒಂಥರ ಇದೆಲ್ಲ ಹೂವೆಲ್ಲ ಒಂಥರ ಮೆತ್ತಗೆ ಅನ್ನ ಗಂಜಿ ಥರ ಆಗ್ಬಿಡುತ್ತೆ. ಹೌದಾ? ಅಂದ್ರೆ ಇದು ನಾವು ಪ್ರೊಟೆಕ್ಟ್ ಕಲ್ಟಿವೇಶನ್ ಅಲ್ಲೇ ಮಾಡ್ಬೇಕಲ್ವಾ? ಹೌದೌದು. ಗ್ರೀನ್ ಹೌಸ್ ಅಲ್ಲೇ ಮಾಡ್ಬೇಕು. ಯಾಕಂದ್ರೆ ಗ್ರೀನ್ ಹೌಸ್ ಈಗ ದುಬಾರಿ 30-40 ಲಕ್ಷ ನೆಟ್ಟಲ್ಲಿ ಮಾಡ್ಬೋದು ಅನ್ಸುತ್ತೆ. ನೆಟ್ಟಲ್ಲೂ ಮಾಡ್ಬೋದು. ಅಂದ್ರೆ ಮಳೆಗಾಲ ಇರಬಾರ್ದಾಗ. ಮಳೆಗಾಲ ಇರಬಾರ್ದು. ಮಳೆ ಬಿದ್ದರೆ ತೊಂದರೆ ಆಗುತ್ತೆ ಅಷ್ಟೇ. ನೆಟ್ಟಲ್ಲೂ ಮಾಡ್ಬೋದು. ಔಷಧಿಗಳೆಲ್ಲ ಮತ್ತೆ ಇದಕ್ಕೆ ಎಷ್ಟು ದಿವಸಕ್ಕೊಂದ್ಸಲ ಸ್ಪ್ರೇ ಮಾಡಬೇಕು? ಮತ್ತೆ ಯಾವ ಕಾಯಿಲೆ ಇದಕ್ಕೆ ಜಾಸ್ತಿ ಕಾಡಿಸುತ್ತೆ? ನಾರ್ಮಲ್ ಈಗ ಮಾಮೂಲಿ ಸೇವಂತಿಗೆ ಬೆಳಿತೀವಲ್ಲ, ಎಲ್ಲ ಸೇಮ್ ಔಷಧಿಗಳೇನೆ, ಎಲ್ಲ ಸ್ಪೆಷಲ್ ಆಗಿ ಏನಿಲ್ಲ. ಇದಕ್ಕೆ ಮೇಯ್ನು ಈ ಬ್ಲ್ಯಾಕ್ ಏನು ಮಾಮೂಲಿ ಟ್ರಿಪ್ಸು, ವೈಟ್ ಪ್ಲೇ ಬರುತ್ತೆ. ಇದೇ ಮಾಮೂಲಿ ಎಲ್ಲ ಹುಳ, ರಬ್ಬರ್ ಹುಳ ಬರುತ್ತೆ, ಹೂವು ಕೊರಿಯಂತ ಹುಳ ನೋಡ್ಕೋಬೇಕಾಗತ್ತೆ. ನೋಡಿ ಯಾವ್ದು ಬೇಕೋ ಸ್ಪ್ರೇ ಮಾಡ್ಕೋಬೇಕು. ರೋಗಗಳಲ್ಲಿ ಸರ್ ಇದಕ್ಕೆ ಬೇರೆ ರೋಗ ಏನಾದರೂ ಹೆಚ್ಚಾಗಿ ಕಾಡುತ್ತಾ? ಇದು ಬೇರೆ ರೋಗ ಅಂದ್ರೆ ಮಾಮೂಲಿನೇ, ಎಲ್ಲ ಬೇರೆ ಇನ್ನೇನಿಲ್ಲ. ಸೇವಂತಿಗೆ ಏನು ರೋಗ ಬರುತ್ತೋ ಸೇಮ್ ಅಷ್ಟೇ. ಪಾಲಿಹೌಸ್ ಆಗಿರೋದ್ರಿಂದ ಬೇರೆ ಈ ಎಲೆಗೆ ಅದಿದು ಒಣಗೋದು, ಡಾಟ್ ಬರೋದು ಅದೆಲ್ಲ ಬರಲ್ಲ ಪಾಲಿಹೌಸಲ್ಲಿ. ಮೇಯ್ನ್ ನಮಗೆ ಟ್ರಿಪ್ಸು, ಆಮೇಲೆ ಇದು ವೈಟ್ ಪ್ಲೇಸೇ ವಿಪರೀತ ಕಾಟ. ಟ್ರಿಪ್ಸು, ಹೌದೌದು, ವೈಟ್ಸು ಇಲ್ಲ, ಟ್ರಿಪ್ಸು, ವೈಟ್ ಪ್ಲೇ ಮೇಜರು, ಈ ಬ್ಲ್ಯಾಕ್ ಏನು ಬರುತ್ತೆ ಕಪ್ಪುದು. ಸೊ ಆಮೇಲೆ ಹಾರ್ವೆಸ್ಟ್ ವಿಚಾರಕ್ಕೆ ಬಂದರೆ ಎಷ್ಟು kg ವರೆಗೂ ಕೊಯ್ಬೋದು ಸರ್ ಒಂದು ಎಕರೆನಲ್ಲಿ? ನಮ್ಮ ಪ್ರಕಾರ ನಾವು ಹಳೆ ಸೆಡ್ಡಲ್ಲಿ ನಾವು ಕಟ್ ಮಾಡಿರೋ ಅನುಭವದ ಪ್ರಕಾರ 1 ಎಕರೆಯಲ್ಲಿ ಬರೀ ಹೂವು ಕಟ್ ಮಾಡಿದ್ರೆ, ಬಂಚಸ್ ಬಿಟ್ಟು ಬರೀ ಹೂವು ಕಟ್ ಮಾಡಿದ್ರೆ ಮಿನಿಮಮ್ 1 ಎಕರೆಗೆ 6 ಟನ್ ಅಂತೂ ಕಟ್ ಮಾಡಲೇಬಹುದು. ಅಂದರೆ ಲೂಸ್ ಫ್ಲವರ್ 6ರಿಂದ 8 ಟನ್ನು ಮಿನಿಮಮ್ ಆದರೆ 6 ಟನ್ ಬಂದೇ ಬರುತ್ತೆ ಲೂಸು ಮಾಮೂಲಿ ಕಟಿಂಗ್ಸ್. ನಮಗೆ 200 ರೂಪಾಯಿ ಅಂದ್ರೂ ಒಂದು 10 ಲಕ್ಷ ಆದರೂ ಆಗುತ್ತೆ. ಖರ್ಚೆಲ್ಲ ಕಳೆದ್ರೆ ಒಂದು 5-6 ಲಕ್ಷ ಉಳಿಯುತ್ತಲ್ವ? ಉಳಿಯುತ್ತೆ ಒಂದು 5-6 ಲಕ್ಷ ಆದರೆ 100% ಉಳಿಸ್ಬೋದು. ಬಂಚಸ್ ನಮ್ಮ ಅದೃಷ್ಟ ಇದು, ಒಳ್ಳೆ ಸೀಸನ್ಗೆ ಬಂಚಸ್ ಅಂದರೆ ಬಂಚಸ್ ಕೊಟ್ಟರು ಆ್ಯಕ್ಚುಲಿ ಬಂಚಸ್ ತೋಟದಲ್ಲೇ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರೆ. ಅವರು ಮಿನಿಮಮ್ ಫಿಕ್ಸ್ ರೇಟು 80 ರೂಪಾಯಿ ಕೇಳಿದ್ರು ಮೊನ್ನೆ ನಮಗೆ. ನಾವು ಇನ್ನೂ ಏನೂ ಮಾತಾಡಿಲ್ಲ, ಇನ್ನೂ ಒಂದು 15 ದಿನ ಹೋಗ್ಬೇಕಾಗತ್ತೆ ಇದು. ಅದರಿಂದ ಸುಮ್ಮನೆ ಇದ್ದೀವಿ. ಅಂದರೆ ಬಂಚಸ್ ಆದರೆ ನಿಮಗೆ ಈಸಿ ಇರುತ್ತೆ ಮಾರ್ಕೆಟಿಂಗ್. ಹೌದೌದು, ತುಂಬ ಈಸಿಯಾಗಿರುತ್ತೆ. ಆಮೇಲೆ ನಾವು ನೋಡ್ತಾರೆ ಮೆಶ್ ಇಂಪಾರ್ಟೆಂಟ್ ಅಲ್ವಾ? ನೋಡಿ ಈಗ ಈ ಮೆಶ್ ಇದೆ, ಇದು ಮೀಟ್ರ್ ಲೆಕ್ಕ ಏನಿದೆ ಸರ್ ರೇಟಿಗೆ? ಮೀಟ್ರ್ ಇದು 15 ರೂಪಾಯಿ 16 ರೂಪಾಯಿ ಇರುತ್ತೆ ಮೀಟ್ರು. 1 ಎಕರೆಗೆ ಸುಮಾರು ನೆಟ್ಟು ಒಂದು 15,000ದಿಂದ 16,000 ರೂಪಾಯಿ ಬರುತ್ತೆ ನೆಟ್ಟಿಗೆ ಮಾತ್ರ. ಈ ನೆಟ್ಟಿಗೆ ಮಾತ್ರ. ಅಂದರೆ ಈ ಕಡ್ಡಿ ಎಲ್ಲ ಮಾಮೂಲಿ ನಾವು ನಮ್ಮ ಸಪೋರ್ಟ್ಗೆ ಟೊಮೆಟೊದೇ ಹಾಕಿರೋದು. ನಾವು ಲಾಸ್ಟ್ ಟೊಮೆಟೊ ಹಾಕಿರೋ ಕಡ್ಡಿನೇ, ಹಳೆ ಕಡ್ಡಿನೇ ಹಾಕಿದ್ದೀವಿ. ಬೆಳೀತಾ ಬೆಳೀತಾ ನಾವು ಟೈಟಾಗಿ ಎಳೆದು ಕಟ್ಕೋಬೇಕಾಗುತ್ತೆ. ಮೆಶ್ ಅದು ಇದು ಇಂಪಾರ್ಟೆಂಟ್ ಹಾಕ್ಲೇಬೇಕು ಸರ್ ಇದಕ್ಕೆ. ಮೆಶ್ ಹಾಕಿಲ್ಲ ಅಂದರೆ ಇದು ಅಷ್ಟು ಸ್ಟ್ರೆಂತ್ ಇಲ್ಲ. ತುಂಬ ಲಾಂಗ್ ಬರೋದ್ರಿಂದ ಸಪೋರ್ಟ್ ಕೊಡಲೇಬೇಕಾಗತ್ತೆ. ಬೇರೆ ಸೇವಂತಿಗೆ ಆದರೆ ಸುಮ್ಮನೆ ಸೈಡ್ ದಾರ ಹಾಕಿದ್ರೆ ಆಗುತ್ತೆ. ಇದು ತುಂಬ ಲಾಂಗ್ ಬರೋದ್ರಿಂದ 4 ಅಡಿ 5 ಅಡಿ 5.5 ಅಡಿ ಆಗುತ್ತೆ, 6 ಅಡಿ ಆಗುತ್ತೆ. ನಮ್ಮ ಕಣ್ ಮುಂದೆ ಕಾಣ್ತಾರದೇ ಈಗ 5 ಅಡಿ ಇದೆ ಅಲ್ವಾ? ಹೌದೌದೌದು, 5 ಅಡಿ 5.5 ಅಡಿ ಆಗುತ್ತೆ. ಹಂಗಾಗಿ ಇದು ಫುಲ್ಲು ಲಾಂಗ್ ಸ್ಟಂಪ್ ಬರೋದ್ರಿಂದ ಸಪೋರ್ಟ್ ಕೊಡ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ಬಿದ್ದೋಗಿ ಬಿದ್ದೋಗುತ್ತೆ. ಬಿದ್ದೋದ್ರೆ ಎಲ್ಲ ಅವನು ಫುಲ್ಲು ಡ್ಯಾಮೇಜಸ್ ಬರುತ್ತೆ. ಆಮೇಲೆ ಕ್ವಾಲಿಟಿ ಹೋಗುತ್ತೆ, ಹೂವು ಕ್ವಾಲಿಟಿ ಬರಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಆಗೋದೇ ಇಲ್ಲ. ಬಂಚಸ್ ಅಂತೂ ಕಟ್ ಮಾಡೋಕ್ಕೆ ಆಗಲ್ಲ. ಹೂವು ಏನೋ ಬಿದ್ದರೆ ಯಾವುದೋ ಒಂದೊಂದು ಮೇಲೆ ಹೂವು ಕಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ವೀಕ್ಷಕರಿಗೆ ಹೂವಿನ ಬಗ್ಗೆ, ಕೃಷಿ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಕೃಷಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಆದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ. ಮತ್ತು ನಮ್ಮ ಚಾನಲ್ ಕಡೆಯಿಂದ ಅವರಿಗೆ ಧನ್ಯವಾದಗಳು ಹೇಳೋಣ. ಮತ್ತು ಇದೇ ಥರ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ನಮ್ಮ ವೀಕ್ಷಕರಿಗೋಸ್ಕರ ಮಾಡ್ತಾ ಇರೋಣ. ಇದೇ ಥರ ನಮ್ಮ ಮುಂದಿನ ವಿಡಿಯೋ ಅಂದರೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಮತ್ತು ಕೃಷಿ ಮಾಹಿತಿ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.